ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಎಪಿಸೋಡ್. ಈ ಎಪಿಸೋಡ್ನಲ್ಲಿ ನಾನು ಸಾವರ್ಕರರ ಪ್ರಮುಖ ವಿಚಾರ ಆಗಿರ್ತಕ್ಕಂಥ ಫಾರಿನ್ ಪ್ರೊಪಗಂಡ ಮತ್ತು ಮೊಟ್ಟ ಮೊದಲ ಬಾರಿಗೆ ಯಾರ ಮಾರ್ಗದರ್ಶನದಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿದೇಶದ ನೆಲದಲ್ಲಿ ಅನಾವರಣಗೊಳಿಸಿದರು ಮತ್ತು ಫ್ರೀ ಇಂಡಿಯಾ ಸೊಸೈಟಿಯ ಕಾರ್ಯಚಟುವಟಿಕೆಗಳೇನು, ಅದರ ಉದ್ದೇಶಗಳೇನು ಮತ್ತು ಕೊನೆಯದಾಗಿ ನಾನು ವಿವರಿಸಬಲ್ಲ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಗಾಂಧಿ ಮತ್ತು ಸಾವರ್ಕರ್ ಅವರ ನಡುವಿನ ವೈರುಧ್ಯದ ವಿಷಯ. ಬನ್ನಿ ಸ್ನೇಹಿತರೆ, ಸಾವರ್ಕರ್ ಅವರು ತಮ್ಮನ್ನ ಸಮರ್ಪಿಸಿಕೊಂಡ ಇನ್ನೊಂದು ಮಹತ್ವದ ವಿಚಾರ ಎಂದರೆ ಅದು ವಿದೇಶಿ ಪ್ರಚಾರ. ಅದನ್ನೇ ಹೇಳ್ತೀವಲ್ಲ, ಫಾರಿನ್ ಪ್ರೊಪಗಂಡ ಅಂತ ಹೇಳಿ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ವಿದೇಶಿ ಪ್ರಚಾರದ ಮಹತ್ವವನ್ನು ಅರಿತ ಮೊದಲಿಗರು ಯಾರು ಅಂತ ಹೇಳಿದ್ರೆ ಅದು ಸಾವರ್ಕರ್ ಅವರು. ಸಮಕಾಲೀನ ಭಾರತದ ವ್ಯವಹಾರವನ್ನ ಇಡೀ ಜಗತ್ತಿನ ಎಲ್ಲ ದೇಶಗಳಿಗೆ ತಿಳಿಸಿಕೊಟ್ಟಂತವರು ಸಾವರ್ಕರ್ ಮತ್ತವರ ತಂಡ ಆಗಿತ್ತು. ಅವರ ಸಂಸ್ಥೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ನಾಗರಿಕ ಜಗತ್ತಿಗೆ ಭಾರತದಲ್ಲಿ ನಡೆಯುತ್ತಿರುವ ಬ್ರಿಟಿಷರ ಕ್ರೌರ್ಯದ ಆಡಳಿತವನ್ನು ತಿಳಿಸುವುದು ಮತ್ತು ಭಾರತದ ಸ್ವತಂತ್ರಕ್ಕಾಗಿ ಒತ್ತಾಯಿಸುವಂತೆ ಸಜ್ಜುಗೊಳಿಸುವುದು. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾರತದ ವಿಷಯವನ್ನ ಜೀವಂತವಾಗಿರಿಸುವುದು. ಈ ಮಹಾನ್ ಉದ್ದೇಶಕ್ಕಾಗಿ ಸಾವರ್ಕರ್ ಅವರು ಮೇಡಮ್ ಕಾಮಾ ಸರ್ದಾರ್ ಸಿಂಗ್ ರಾಣಾರವರನ್ನ ನಿಯೋಜಿಸುತ್ತಾರೆ. ಸ್ನೇಹಿತರೆ, 1907 ಆಗಸ್ಟ್ದಲ್ಲಿ ಜರ್ಮನಿಯ ಸ್ಟೂಟ್ ಘಾಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾರತವನ್ನು ಪ್ರತಿನಿಧಿಸುವಂತೆ ನೋಡಿಕೊಂಡರು. ಈ ಸಂದರ್ಭದಲ್ಲಿಯೇ ರಾಮ್ಸೆ ಮ್ಯಾಕ್ಡೊನಾಲ್ಡ್, ಮೇಡಮ್ ಕಾಮರ್ ಅವರು ಬ್ರಿಟನ್ನಿನ ಹಿಂಡ್ಮನ್, ಫ್ರಾನ್ಸ್ನ ಜೀನ್ ಜೋರಿಸ್ ಸಹಕಾರದಿಂದ ಪ್ರಥಮವಾಗಿ ಭಾರತದ ಪರವಾದ ನಿರ್ಣಯವನ್ನ ಅನುಮೋದಿಸಿಕೊಂಡರು. ಹೀಗೆ ಪ್ರಪ್ರಥಮ ಬಾರಿಗೆ ಭಾರತೀಯ ರಾಷ್ಟ್ರೀಯ ಧ್ವಜವನ್ನ ಅನಾವರಣಗೊಳ್ಳುವಂತೆ ನೋಡಿಕೊಳ್ಳಲಾಯಿತು. ಮೇಡಮ್ ಕಾಮರ್ ಅವರು ಈ ಸಮಾವೇಶವನ್ನು ಉದ್ದೇಶಿಸಿ ಈ ಕೆಳಗಿನ ಮಾತನಾಡ್ತಾರೆ. ಇದು ಚರಿತ್ರೆಯಲ್ಲಿ ಸಾರ್ವಕಾಲಿಕವಾಗಿ ದಾಖಲಾಗಿರುವಂಥದ್ದು. ಈ ಧ್ವಜವು ಸ್ವತಂತ್ರ ಭಾರತವು ಜನ್ಮ ತಾಳಿದೆ ಎಂದು ಭಾವಿಸೋಣ. ಭಾರತದ ಹುತಾತ್ಮ ತರುಣರ ರಕ್ತದ ತ್ಯಾಗದಿಂದ ಈಗಾಗಲೇ ಪವಿತ್ರವಾಗಿದೆ. ಈ ಮೂಲಕ ಸಭಿಕರೆಲ್ಲರೂ ಎದ್ದು ನಿಂತು ಧ್ವಜಕ್ಕೆ ಗೌರವ ಸಲ್ಲಿಸಬೇಕೆಂದು ವಿನಂತಿಸುತ್ತೇನೆ. ಈ ಮೂಲಕ ವಿಶ್ವದಾದ್ಯಂತ ಸ್ವಾತಂತ್ರ್ಯವನ್ನು ಪ್ರೀತಿಸುವವರಲ್ಲಿ ಅಥವಾ ಆರಾಧಿಸುವವರಲ್ಲಿ ತಮ್ಮ ಸಹಕಾರದೊಂದಿಗೆ ಜಗತ್ತಿನ 105% ಮಾನವ ಜನಾಂಗವನ್ನು ದಾಸ್ಯದಿಂದ ವಿಮೋಚನೆಗೊಳಿಸಬೇಕೆಂದು ಮೇಡಮ್ ಕಾಮಾ ಅವರು ಮಾತನಾಡ್ತಾರೆ. ಅಭಿನವ ಭಾರತದ ಕ್ರಾಂತಿಕಾರಿಗಳು ಜಗತ್ತಿನ ದೇಶಗಳಾಗಿರ್ತಕ್ಕಂಥ ರಷ್ಯಾ, ಐರ್ಲೆಂಡ್, ಈಜಿಪ್ಟ್, ಚೀನಾದ ಕ್ರಾಂತಿಕಾರಿಗಳ ಜೊತೆ ನಿರಂತರವಾದ ಸಂಪರ್ಕವನ್ನು ಹೊಂದಿ ಬ್ರಿಟಿಷ್ ವಿರೋಧಿ ಒಕ್ಕೂಟವನ್ನು ಸ್ಥಾಪಿಸುತ್ತಾರೆ. ಸ್ನೇಹಿತರೆ, ಈ ಮೂಲಕ ಸಾವರ್ಕರ್ ಅವರು ಪ್ರತಿ ನಿಮಿಷ, ಪ್ರತಿ ಪದ, ಪ್ರತಿ ಕಾರ್ಯಗಳ ಮೂಲಕ ತಾಯಿ ಭಾರತೀಯನ್ನು ಬಂಧ ವಿಮುಕ್ತಗೊಳಿಸುವುದರ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ. ಅವರ ಪ್ರಮುಖ ತಂತ್ರಗಳು ಯಾವುದು ಅಂತ ಹೇಳಿದ್ರೆ, ಒಂದು, ಸ್ವದೇಶದ ಕುರಿತು ಜಾಗೃತಿ, ಬ್ರಿಟಿಷರಿಗೆ ಬಹಿಷ್ಕಾರ, ರಾಷ್ಟ್ರೀಯ ತರಬೇತಿ ನೀಡುವಂಥದ್ದು, ಈ ವಿದೇಶದಿಂದ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳುವಂಥದ್ದು ಮತ್ತು ಅವುಗಳನ್ನು ಭಾರತಕ್ಕೆ ಗುಪ್ತವಾಗಿ ಸಾಗಣೆ ಮಾಡತಕ್ಕಂಥದ್ದು, ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸೋದು, ಅವಶ್ಯಕತೆ ಇದ್ದಾಗ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಅನುಸರಿಸುವುದು. ಅಭಿನವ ಭಾರತವು ಬಾಂಬ್ಗಳ ಉತ್ಪಾದನೆ ಕುರಿತು ಅಧ್ಯಯನಕ್ಕಾಗಿ ಸೇನಾಪತಿ ಬಾಪಟ್ ಹೇಮಚಂದ್ರ ದಾಸ್ ರವರನ್ನು ನಿಯೋಜಿಸಿ ಅವರನ್ನ ರಷ್ಯಾದ ಕ್ರಾಂತಿಕಾರಿಗಳಿಂದ ಪ್ಯಾರಿಸ್ನಲ್ಲಿ ಕಲಿಯುವಂತೆ ಮಾಡ್ತಾರೆ. 1908 ಕೊನೆಯ ದಶಕಗಳು ಫ್ರೀ ಇಂಡಿಯಾ ಸೊಸೈಟಿಯ ಇತಿಹಾಸದಲ್ಲಿ ಅತ್ಯಂತ ಕಾರ್ಯನಿರತ ಅವಧಿ. ಸ್ನೇಹಿತರೆ, ಕಾರಣ ಭಾರತದಿಂದ ಅನೇಕ ಮಹತ್ವದ ನಾಯಕರುಗಳಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್, ಗೋಕುಲ್ ಚಂದ್ ನಾರಂಗ್, ಬಿಪಿನ್ ಚಂದ್ರ ಪಾಲ್, ಗೋಖಲೆ, RC ದತ್, GB ಕರ್ಪಡೆ, RV ಕರಂದಿಕರ್ ಅನ್ನುವ ಮುಂತಾದವರು ಲಂಡನ್ನಿಗೆ ಆಗಮಿಸಿದ್ರು. ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯರ ಪರವಾಗಿ ಸಹಾನುಭೂತಿಯನ್ನು ವ್ಯಕ್ತಪಡಿಸಲು ಒಂದು ಸಣ್ಣ ಸಭಾಂಗಣದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿರ್ತದೆ. ಸಭೆಯ ಪ್ರತ್ಯಕ್ಷದರ್ಶಿಗಳನ್ನೆಲ್ಲ ಬಾಬು ಬಿಪಿನ್ ಚಂದ್ರ ಪಾಲ್ ರವರು ತಮ್ಮ ಮಾತುಗಳಿಂದ ಪ್ರಭಾವಿಸಿದ್ರು. ಡಿಸೆಂಬರ್ 20 ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಸಮಾವೇಶದ ಅಧ್ಯಕ್ಷತೆಯನ್ನು ದಾದಾ ಸಾಹೇಬ್ ಕರ್ಪಡೆ ವಹಿಸಿದ್ರು. ಮೇಡಮ್ ಕಾಮರ್ ಅವರು ಬಹಿಷ್ಕಾರದ ನಿರ್ಣಯದ ಕುರಿತು ಮಾತನಾಡಿದ್ದರು. ಶ್ರೀ ಜ್ಞಾನ್ ಚಂದ್ ವರ್ಮರವರು ಈ ನಿಲುವನ್ನು ಅನುಮೋದಿಸಿದ್ರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಾವರ್ಕರ್ ಒಂದು ಮಾತು ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಸ್ವರಾಜ್ಯದ ನೈಜ ಅರ್ಥವೆಂದರೆ ಪರಿಪೂರ್ಣ ರಾಜಕೀಯ ಸ್ವಾತಂತ್ರ್ಯ. ಸ್ವರಾಜ್ಯದ ನೈಜ ಅರ್ಥವೆಂದರೆ ಅದು ಪರಿಪೂರ್ಣ ರಾಜಕೀಯದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ.
ಹೀಗೆ ಅಲ್ಲಿನ ಈ ಚಟುವಟಿಕೆಗಳನ್ನೆಲ್ಲ ಗಮನಿಸಿ ಲಂಡನ್ ಟೈಮ್ಸ್ ಪತ್ರಿಕೆಯ ವರದಿಯಲ್ಲಿ ಒಂದು ಮಾತು ಬರುತ್ತೆ. ಅದೇನಂತ ಹೇಳಿದ್ರೆ, ಈ ದಿನಗಳಲ್ಲಿ ಭಾರತಕ್ಕೆ ಯಾರು ಹೋಗುತ್ತಾರೆ, ಯಾವುದೇ ಸಮಯ ಎಲ್ಲಿ ಬೇಕಾದರೂ ಬಾಂಬ್ಗಳು ಸ್ಫೋಟಗೊಳ್ಳಬಹುದು ಎಂಬುದು ಅಭಿಪ್ರಾಯಪಟ್ಟಿದ್ದನ್ನ ಸಹಿತ ನಾವು ಕಾಣಬಹುದಾಗಿದೆ. ದ ಸ್ಟ್ಯಾಂಡರ್ಡ್ ಅನ್ನುವ ಪತ್ರಿಕೆಯು ಸಾವರ್ಕರ್ ಅವರನ್ನ ಈ ರೀತಿ ಅವರನ್ನ ಗುಣಾತೀತಗೊಳಿಸಿದೆ. ಸಾವರ್ಕರ್ ಆಸ್ ಅನ್ ಇಂಡಿಯನ್ ವಿತ್ ಯೂತ್ ಅಂಡ್ ಇಂಟೆಲಿಜೆನ್ಸ್ ಸ್ಟ್ಯಾಂಪ್ಡ್ ಅಪಾನ್ ಹಿಮ್. ತಾರುಣ್ಯ ಮತ್ತು ಪ್ರತಿಭೆಯು ತಮ್ಮ ಮುದ್ರೆಯನ್ನೊತ್ತಿದ ಅಪ್ಪಟ ಭಾರತೀಯ ಅಂತ ಹೇಳಿ. ಆತ್ಮೀಯರೇ, ಬಹಳ ಮಹತ್ವದಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇಂಡಿಯಾ ಹೌಸ್ ಅನ್ನ ಕಣ್ಗಾವಲಿನಲ್ಲಿಡಲು ಅಭಿನವ ಭಾರತದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಾಂಬೆ ಉಚ್ಚ ನ್ಯಾಯಾಲಯದಲ್ಲಿ ಭಾಷಾಂತರಕಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೀರ್ತಿಕರ್ ಅವರನ್ನ ಸರ್ಕಾರದ ವತಿಯಿಂದ ನೇಮಿಸಲಾಗ್ತಾ ಇದೆ. ಈತ ಡೆಂಟಲ್ ಸರ್ಜರಿ ವಿದ್ಯಾರ್ಥಿಯ ನೆಪದಲ್ಲಿ ವೇಷ ಹಾಕಿ ಪ್ರತಿದಿನವೂ ಲಂಡನ್ನಿನ ಸಿಐಡಿಗೆ ಇಂಡಿಯಾ ಹೌಸ್ನ ರಹಸ್ಯ ವರದಿಯನ್ನ ಸಲ್ಲಿಸ್ತಾ ಇದ್ದ. ಡಾಕ್ಟರ್ ರಾಜನ್ ಮತ್ತು ಅಯ್ಯರ್ ಅವರು ಈ ವ್ಯಕ್ತಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದಾಗ ಸಾವರ್ಕರ್ ಮತ್ತು ಅಯ್ಯರ್ ಅವರನ್ನು ಪ್ರಶ್ನಿಸುವ ಮೂಲಕ ಅವನ ಮುಖವಾಡವನ್ನು ಬಯಲು ಮಾಡುತ್ತಾರೆ. ಹೀಗೆ ಬಹಳ ಮಹತ್ವದ ಚಟುವಟಿಕೆಗಳು ಇಂಡಿಯಾ ಹೌಸ್ನಲ್ಲಿ ನಡೀತಾ ಇರ್ತವೆ. ಹೀಗೆ ಸಾವರ್ಕರರ ಸೇನಾನಿಯಾದ ನಿರಂಜನ್ ಪಾಲ್ ಹೀಗೆ ಬರೀತಾರೆ: ಆ ದಿನಗಳಲ್ಲಿ ಸ್ಕಾಟ್ಲೆಂಡ್ನಲ್ಲಿ ಭಾರತದ ಗುಪ್ತಚರ ನಿಯೋಗಗಳಿದ್ದವು ಮತ್ತು ಅವರುಗಳನ್ನು ವಿದ್ಯಾರ್ಥಿಯ ಹೆಸರಿನ ನೆಪದಲ್ಲಿ ಲಂಡನ್ನಿಗೆ ಕಳುಹಿಸಲಾಗ್ತಾ ಇತ್ತು. ಆದರೆ ಮೂಲ ಉದ್ದೇಶ ಮಾತ್ರ ಗುಪ್ತಚರರಾಗಿ ಕಾರ್ಯನಿರ್ವಹಿಸುವುದು ಆಗಿತ್ತು. ಇನ್ನು ಕೊನೆಯ ಭಾಗ ಅಂತ ಹೇಳಿದ್ರೆ, ಸಾವರ್ಕರ್ ಮತ್ತು ಗಾಂಧಿ ಅವರ ನಡುವಿನ ವೈರುಧ್ಯಗಳು ಮತ್ತು ನಿಲುವುಗಳಾಗಿತ್ತು. ಗಾಂಧಿಯವರಿಗೆ ತಾವು ಬ್ರಿಟಿಷರಿಗೆ ನಿಷ್ಠ ಎನ್ನುವುದರ ಕುರಿತಾಗಿ ಹೆಮ್ಮೆ ಇತ್ತು. ರಾಜಕೀಯ ತತ್ವಜ್ಞಾನ, ಚರ್ಚೆಗಳು, ಸಂವಾದಗಳನ್ನು ಸಾವರ್ಕರ್ ಮತ್ತು ಗಾಂಧಿ ಮಾಡಿದ್ದರೂ ಪರಸ್ಪರ ವಿರೋಧವಿದ್ದದಂತರೂ ನಿಜ. ಗಾಂಧೀಜಿಯವರ ಅನುಯಾಯಿಗಳು ಕೂಡ ಸಾವರ್ಕರರ ಚಿಂತನೆಗಳನ್ನ ಪ್ರಶಂಸಿಸಿದರು. ಇದರಿಂದ ಮುಜುಗರಗೊಂಡ ಗಾಂಧಿಯವರು ಲಂಡನ್ನಲ್ಲಿದ್ದ ಕ್ರಾಂತಿಕಾರಿಗಳ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಸಾವರ್ಕರರ ವಿರುದ್ಧ ಸಿಡಿಮಿಡಿಗೊಂಡರು. ಈ ಮೂಲಕ ಇಬ್ಬರಲ್ಲಿಯೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಕ್ಕೆ 20ನೇ ಶತಮಾನ ಸಾಕ್ಷಿಯಾಗಬೇಕಾಯಿತು. ಈ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಲಂಡನ್ನಲ್ಲಿ 1909ರಲ್ಲಿ ನಡೆದ ದಸರಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿದ್ರು. ಸಾವರ್ಕರರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವರಿದ್ದರು. ಹೀಗೆ ಗಾಂಧೀಜಿ ಮಾತನಾಡುತ್ತಾ, ಸಾವರ್ಕರ್ ಜೊತೆ ಉಪಸ್ಥಿತಿ ಹೊಂದಿರುವುದು ನನಗೆ ಗೌರವದ ವಿಷಯ. ಸಾವರ್ಕರರ ತ್ಯಾಗ ಮತ್ತು ದೇಶಭಕ್ತಿಯು ಖಂಡಿತವಾಗಿಯೂ ಫಲವನ್ನು ನೀಡುತ್ತದೆ ಎಂಬ ಭರವಸೆಯ ಮಾತುಗಳನ್ನಾಡಿದ್ರು. ತದನಂತರ ಸಾವರ್ಕರರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಈ ಮಹತ್ವದ ಚಾರಿತ್ರಿಕ ಐತಿಹಾಸಿಕ ಮಾತುಗಳನ್ನಾಡ್ತಾರೆ. ಬನ್ನಿ ಸ್ನೇಹಿತರೆ, ಆ ಮಾತು ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಭಾರತದಲ್ಲಿ ಶ್ರೀರಾಮಚಂದ್ರನ ಜೀವನವೇ ಅತ್ಯಂತ ಪ್ರೇರಣಾದಾಯಕ ಸಂಗತಿ ಮತ್ತು ಭಾರತದ ಅಸ್ಮಿತೆಯೂ ಹೌದು. ಅರಾಜಕತೆ, ಅನ್ಯಾಯ, ಆಕ್ರಮಣಶೀಲತೆಯ ದ್ಯೋತಕನಾದ ರಾವಣನನ್ನು ಸಂಹರಿಸುವ ಮೂಲಕ ರಾಮನು ರಾಮರಾಜ್ಯ ಸ್ಥಾಪಿಸಿದ್ದನು. ಹಿಂದೂಗಳೇ ಹಿಂದೂಸ್ತಾನದ ಹೃದಯ ಎಂದು ಅದ್ಭುತವಾದ ಮಾತನಾಡಿದ್ರು.